ಹಾಯ್ ನಮಸ್ಕಾರ, ವೆಲ್ಕಮ್ ಟು ದಿಸ್ ಬ್ಲಾಗ್ ಚಾನಲ್. ಎಲ್ಲರೂ ಹಿಂಗಿದ್ದೀರಾ? ಚೆನ್ನಾಗಿದ್ರು ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮತ್ತೆ ಏನಪ್ಪ ಅಂತಂದ್ರೆ ತುಂಬ ದಿನಗಳಿಂದ ಬ್ಲಾಗ್ನ ಮಾಡೋಕ್ಕಾಗಲ್ಲಾಗೈತಿ. ಇವಾಗ ಒಂದು ಅಪ್ಲೋಡ್ ಮಾಡತ್ತೀನಿ. ಇನ್ನು ಮುಂದಕ್ಕಾದ್ರೂ ಕರೆಕ್ಟಾಗಿ ವಿಡಿಯೋನ ಅಪ್ಲೋಡ್ ಮಾಡೋಣ ಅಂತ ಅನ್ಕೊಂಡಿನಿ. ಯಾಕಂದ್ರೆ ಕೆಲವೊಂದು ಸಮಸ್ಯೆಗಳು ನಾನು ಮತ್ತೆ ಕಣ್ಣಿನ ತೊಂದರೆಗಳು ಕೂಡ ಆಯಿತು. ಕಣ್ಣು ನೋಡ್ರಿ ಹೆಂಗೆ ಇದಾಗ್ಯಾವು. ಮೊಬೈಲ್ ಎಡಿಟಿಂಗು ಅದು ಇದು ಅಂದ್ಕೊಂಡು ಸ್ವಲ್ಪ ಕಣ್ಣಿಗೆ ಪ್ರಾಬ್ಲಮ್ ಆಗತ್ತದ. ಹಂಗಾಗ್ಬಿಟ್ಟು ಮೊಬೈಲ್ ಸ್ವಲ್ಪ ಅವಾಯ್ಡ್ ಮಾಡತ್ತೀನಿ. ಹಾಗಾಗಿ ವಿಡಿಯೋಗಳನ್ನ ಜಾಸ್ತಿ ಮಾಡೋಕ್ಕೆ ಹೋಗಿಲ್ಲ. ಹಾಯ್, ಗುಡ್ ಮಾರ್ನಿಂಗ್. ಹಾಗೆ ಅದಕ್ಕೆ ಸ್ವಲ್ಪ ಮಾಡಿಲ್ಲ. ಆದರೆ ಇನ್ನೇನು ಮಾಡ್ಬೇಕು ಅಂದ್ಕೊಂಡಿನಿ. ಹೀಗೆ ಎಷ್ಟು ಆಗುತ್ತೋ ಎಷ್ಟೇ ವಿಡಿಯೋನ ಮಾಡ್ಕೊಂಡು ಅಪ್ಲೋಡ್ ಮಾಡೋಣ. ಎಡಿಟಿಂಗ್ ಜಾಸ್ತಿ ನಾನು ಇಟ್ಕೊಳ್ಳಲ್ಲ. ಎಡಿಟಿಂಗು ವಾಯ್ಸ್ ಓವರು ಅದು ಇದು ಅಂದ್ಕೊಂಡು ಕೂತ್ಕೊಂಡ್ರೆ ನಿಜವಾಗ್ಲೂ ಕಣ್ಣು ಕಳ್ಕೊಬೇಕಾಗ್ತದೆ. ಯೂಟ್ಯೂಬ್ ಮಾಡಿ ಕಣ್ಣು ಕಳ್ಕೊಂಡು ಅನ್ನೋದು ಒಂದು ಹೆಸರು ತೊಗೋಬೇಕಾಗ್ತದೆ. ನಾನು ಅದಕ್ಕೆ ರೆಡಿ ಇಲ್ಲ. ಫಸ್ಟ್ ನಮ್ಮ ಆರೋಗ್ಯ, ನಮ್ಮ ಕಣ್ಣು ನಮಗೆ ತುಂಬಾ ಮುಖ್ಯ. ಅದನ್ನು ಬಿಟ್ಟು ನಾವು ಈ ಥರ ಎಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಗೊತ್ತಿಲ್ಲ ಯಾರಿಗೆ ಹೆಂಗಂತ, ನನಗಂತೂ ಆಗಿ ಬಂದಿಲ್ಲ. ಇದೆಲ್ಲ ಫುಲ್ಲು ಹಿಂಗೆ ಏನು ಹೇಳ್ತಾರೆ, ಊತ ಬಂದಿತ್ತು. ಇದೆಲ್ಲ ಸಿಕ್ಕಾಪಟ್ಟೆ ಊತ ಬಂದಿತ್ತು. ಇಷ್ಟು ದಪ್ಪವಾಗಿತ್ತು ಈ ಕಣ್ಣದು. ಇದೆಲ್ಲ ಇನ್ನೂ ಇವಾಗ ಸ್ವಲ್ಪ ಕಡಿಮೆ ಆಗ್ಯದ. ದವಾಖಾನೆ ಬೇರೆ ತೋರಿಸ್ಕೊಂಬಂದಿನಿ. ಹೋಗಿ ಒಂದು ಕನ್ನಡಕನ ಕೊಟ್ಟರು, ಕಣ್ಣಾಗ ಎಣ್ಣೆ ಹಾಕ್ಕೊಳಕ್ಕೆ ಕೊಟ್ಟರು, ಆಮೇಲೆ ಟ್ಯಾಬ್ಲೆಟ್ನೂ ಕೊಟ್ಟಾರ. ಎಲ್ಲ ಇಲ್ಲದ ನೋಡ್ರಿ, ದವಾಖಾನೆಗೆ ಹೋಗಿ ತೋರಿಸ್ಕೊಂಬಂದೆ. ಇದು ಕಣ್ಣಾಗ ಹಾಕ್ಕೊಳ್ಳೋ ಅಂಥದ್ದು. ಇದು ಒಂದು ಕನ್ನಡಕ, ಆಮೇಲೆ ಗುಳಿಗೆ ಒಂದು ಸ್ವಲ್ಪ ಕೊಟ್ಟದ. ಇಷ್ಟೆಲ್ಲ ಅದಾವ್ರಿ. ದವಾಖಾನೆಗೆ ತೋರಿಸ್ಕೊಂಡು ಬಂದೆ. ನಾನೇನಂತೇನಂದ್ರೆ, ಮೊಬೈಲ್ ನೋಡಿ ದುಡ್ಡು ದವಾಖಾನೆಗೆ ಹಾಕೋದಕ್ಕಿಂತ ಮೊಬೈಲೇ ಬೇಡ ಅನ್ಸ್ಬಿಡೈತೆ ನಾನು ನಿಜ ಹೇಳ್ಬೇಕಂದ್ರೆ. ಇವಾಗಿನ ದಪ್ಪದ. ಹಾಗಾಗಿ ಸ್ವಲ್ಪ ಆರೋಗ್ಯದ ಕಡೆ ಎಲ್ಲರಿಗೂ ಗಮನ ಇರಲಿ. ಯೂಟ್ಯೂಬ್ ಮಾಡೋರಾಗಲಿ ಬೇರೆ ಕೆಲಸಗಳನ್ನ ಮಾಡಿಕೊಂಡ್ರೂ ಕೂಡ ನಾವು ಸ್ವಲ್ಪ ನಮ್ಮ ಆರೋಗ್ಯದ ಕಡೆ ಗಮನ ಇಟ್ಕೊಂಡು ಮಾಡಬೇಕು. ಹಾಗಾಗಿ ಏನು ಹೇಳೋದಂದ್ರೆ, ಫಸ್ಟ್ ನಾವು ಚೆಂದ ಇರಬೇಕು, ನಾವು ಆರಾಮಾಗಿರಬೇಕು, ಮಿಕ್ಕಿದ್ದೆಲ್ಲನೂ ಆಗ್ತದೆ. ಹೌದಿಲ್ರಿ? ನಮ್ಮ ಆರೋಗ್ಯನ ಹಾಳು ಮಾಡ್ಕೊಂಡು ಕೂತು ಆಮೇಲೆ ಅದು ಇದು ಅಂದ್ಕೊಂಡು ಕೂತ್ರೆ ಆಗದೆ ಇರೋ ಕೆಲಸ. ಹಾಗಾಗಿ ಆರೋಗ್ಯದ ಕಡೆ ತುಂಬ ಗಮನ ಇರಬೇಕು ಒಂದು. ಆಮೇಲೆ ಒಂದು ಮಾತು ಹೀಗೆ ಹೇಳ್ಬಿಡ್ತೀನಿ. ಮತ್ತು ಯಾಕಂದರೆ ಕೆಲವು ಜನಕ್ಕೆ ಟೈಮ್ ಇರೋಂಗಿಲ್ಲ ವಿಡಿಯೋ ಫುಲ್ ನೋಡೋವರೆಗೂ. ಹಾಗಾಗಿ ಒಂದು ವಿಚಾರನ ಇವಾಗಲೇ ಮಾತಾಡ್ತೀನಿ. ನನಗೆ ಒಬ್ಬರು ಕೇಳಿದ್ರಂದರೆ, ನನ್ನ ಫ್ರೆಂಡೇ ಕೇಳಿದ್ರು, ತುಂಬ ನನಗೆ ಚುಚ್ಚಿ ಮಾತಾಡೋ ಥರ ಭಾಳ ಪೆಟ್ಟಾಗತ್ತದ, ನನಗೆ ತುಂಬ ವಿಚಿತ್ರವಾಗಿ ಮಾತಾಡ್ತಾರೆ, ಇಷ್ಟು ಶತ್ರುಗಳು ಆಗ್ಯಾರಂದ್ರೆ ನನಗೆ ಸಾಕು ನಂಗಾಗ್ಯದ ಅಂತಂದ್ಲು. ನಾನು ಹೇಳೋದು ಒಂದೇ ಮಾತು ಎಲ್ಲರಿಗೂ, ಆಕೆಗೂ ಅದ ಹೇಳೀನಿ, ನಿಮಗೂ ಅದ ಹೇಳ್ತೇನೆ ಎಲ್ಲರಿಗೂ. ಅವ್ರನ್ನ ಶತ್ರು ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ ನಾನು ತಿಳಿದ ಮಟ್ಟಿಗೆ. ಯಾಕಂದ್ರೆ ಹಿಂದೆ ಮಾತಾಡೋರು, ಚುಚ್ಚಿ ಮಾತಾಡೋರು, ನಮ್ಗೆ ಹೀಯಾಳಿಸ್ಕೊಂಡು ಮಾತಾಡೋರು ನಮ್ಮ ಜೊತೆಗೆ ಇರಬೇಕು. ನಮ್ಮ ಜೊತೆಗೆ ನಮ್ಮ ಹಿತೈಷಿಗಳು ಇರ್ಲಿಕ್ಕಂದ್ರೂ ಶತ್ರುಗಳು ಇರಬೇಕು. ಹಿತೈಷಿಗಳು ಇಲ್ಲ ಅಂದ್ರೂ ನಾವು ಬದುಕ್ಬಿಡ್ಬೋದು. ಆದರೆ ಶತ್ರುಗಳಂದ್ರೆ ಇಲ್ಲ ಅಂದ್ರೆ ಬದುಕಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಯೋಚನೆ ಮಾಡಿರಿ. ಯಾಕಂದ್ರೆ ಅವರು ಮಾತಾಡೋ ಚುಚ್ಚು ಮಾತಿನಿಂದ ನಾವು ಇನ್ನೊಂದಿಷ್ಟು ಏನಾದರೂ ಮಾಡಬೇಕು ಅನ್ನಿಸ್ತದೆ. ಆಮೇಲೆ ಅವ್ರು ಹೀಯಾಳಿಸ್ಕೊಂಡು ಮಾತಾಡೋದ್ರಿಂದ ಇನ್ನೂ ಸ್ವಲ್ಪ ನಾವು ಬೆಳಿಬೇಕು ಅನ್ನಿಸ್ತದೆ. ಹೀಗೆ ಏನು ಮಾಡ್ಯಾಳಕ್ಕೆ ಏನೂ ಇಲ್ಲ ಅದ್ರ ಬಲ್ಲಿ ಅನ್ನಬೇಕು ಅವರು. ಆವಾಗಲೇ ನಮ್ಗೆ ಅನ್ಸೋದು ಏನಾದರೂ ಮಾಡಬೇಕು ಅಂತ. ಅದಕ್ಕಾಗಿ ಹೇಳ್ತೀನಿ, ಯಾರಾದರೂ ಏನಾದರೂ ಬೈದರು, ನಿಮ್ಗೆ ಚುಚ್ಚಿ ಮಾತಾಡತ್ತಾರ, ಏನಾದ್ರು ಅನ್ನಕತ್ತಾರಂದ್ರೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಅವ್ರು ಅನ್ನೋರು ಇದ್ದಾಗಲೇ ನಾವು ಮುಂದಕ್ಕೆ ಹೋಗೋಕ್ಕೆ ಸಾಧ್ಯ. ಹಂಗೆ ನನ್ನ ಬದುಕಲ್ಲಿನೂ ಆಗಿರೋದು. ನನಗೆಷ್ಟು ನಾನು ಬೈದಾರ ಆಡ್ಕೊಂಡಾರ ನೋಡು, ನಾನು ಅವ್ರಿಗೆ ಯಾವತ್ತೂ ಕೆಟ್ಟವ್ರನ್ನಲ್ಲ. ಯಾಕಂದ್ರೆ ನನ್ನ ಬದುಕಿನ ದಾರಿ ಆಗ್ಯಾರ ಅವರು. ಅದಕ್ಕಾಗಿ ನಿಜವಾಗ್ಲೂ ಹೇಳ್ತೀನಿ, ನನ್ನ ಮನಸ್ಸಿಂದ ಹಾಳಾತೀನಿ ಮಾತನ್ನ. ನಿಜವಾಗ್ಲೂ ಅವ್ರು ನನ್ನ ಬದುಕಿನ ದಾರಿ ಆಗ್ಯಾರೋ. ಯಾಕಂದ್ರೆ ಅವತ್ತವರು ಯಾರೋ ಆ ಮಾತುಗಳನ್ನ ಮಾತಾಡಿರಲಿಲ್ಲ ಅಂದ್ರೆ ನಾನು ಇವತ್ತಿಗೆ ಇಲ್ಲಿ ಬಂದು ನಿಂದಿರ್ತಿರ್ಲಿಲ್ಲ. ಇನ್ನೇನೇನೋ ಆಗಿ ಹೋಗಿರೋದು ಗೊತ್ತಿಲ್ಲ. ಅವ್ರು ಅವತ್ತು ಎಲ್ಲರೂ ಎಷ್ಟೆಲ್ಲ ಮಾತಾಡೋರು ನೋಡು, ಅವ್ರು ಇವತ್ತು ನನ್ನ ಬಗ್ಗೆ ಹೆಂಗೆ ಮಾತಾಡತ್ತಾರ ಅನ್ನೋದು ಗೊತ್ತೈತಿ. ಹಾಗಾಗಿ ಮಾತಾಡೋರು ಇರಬೇಕು, ಬೈಯೋರು ಇರಬೇಕು. ಬೈತಾರಂತ ಅವ್ರ ಮೇಲೆ ಸಿಟ್ಟು ಮಾಡ್ಕೋಬಾರ್ದು. ಅವ್ರನ್ನ ಶತ್ರು ಅಂತ ನೀವು ಅಂದ್ಕೊಳ್ಳೇಬಾರ್ದು. ಆಯಿತಾ? ಅಷ್ಟೇ ನಾನು ಹೇಳೋದು. ನನಗೆ ಗೊತ್ತಿರೋದಷ್ಟು ನಾನು ಹೇಳ್ತೀನಿ ಅಷ್ಟೇ. ಬೇರೆ ಏನು ದೊಡ್ಡ ಅನುಭವ ಅಂತೂ ಇಲ್ಲ. ಆದರೆ ನನ್ನ ಜೀವನದಲ್ಲಿ ನಡೆದಿರೋದು ಅಷ್ಟೇ. ಓಕೆ, ಬನ್ನಿ ಇವತ್ತಿನ ನಮ್ಮ ಒಂದು ದಿನಚರಿ ಹೆಂಗಿರ್ತದಂತ ನೋಡೋಣ. ಮತ್ತು ಏನೋ ಹೇಳೋಕ್ಕೆ ಬಂದೆ, ಹಾಗೆ ಮರ್ತೋಗ್ಬಿಡ್ತೀನಿ. ಅದಕ್ಕೆ ಫಸ್ಟೇ ಹೇಳ್ಬಿಟ್ಟೆ ವಿಷಯಗಳನ್ನ. ಏನೋ ಹೇಳೋಕ್ಕೆ ಬಂದಿರ್ತೀನಿ, ಕೆಲವೊಂದೊಂದು ಮರ್ತುಬಿಟ್ಟಿರ್ತೀನಿ. ಅದಕ್ಕೆ ಇನ್ನೊಂದು ಫಸ್ಟ್ ಹೇಳ್ತೀನಿ, ದೊಡ್ಡವ್ರ ಫೋನ್ ಯೂಸ್ ಮಾಡೋದಕ್ಕೆ ನನಗೆ ಈ ಪರಿಯಾಗೈತಿ. ನಾನು ಹೇಳೋದು ಒಂದೇ ವಿಷಯ, ಮಕ್ಕಳ ಕೈಯಾಗ ದಯವಿಟ್ಟು ಫೋನ್ ಕೊಡಕ್ಕೆ ಹೋಗ್ಬೇಡ್ರಿ. ಸಿಕ್ಕಾಪಟ್ಟೆ ಡೇಂಜರ್ ಫೋನಿನಂಥ ಡೇಂಜರೇ ಏನೂ ಇಲ್ಲ ತಿಳ್ಕೊಬಿಟ್ರಿ. ದಯವಿಟ್ಟು ಮಕ್ಕಳ ಕೈ ಫೋನ್ ಕೊಡ್ಬೇಡ್ರಿ. ಈಗ ಏನಂದ್ರೆ ಆಟ ಆಗಿಬಿಟ್ಟೈತಿ. ನಾವು ಕೆಲಸ ಮಾಡ್ಕೋಬೇಕಂದ್ರೆ ಮಕ್ಕಳಿಗೆ ಫೋನ್ ಕೊಟ್ಟು ಅವು ಕುಂದಿರ್ಸ್ಬಿಡೋದು. ಅವು ಊಟ ಮಾಡ್ಲಿಕ್ಕಂದ್ರೆ ಒಕ್ಕತ್ರ ಕೈ ಫೋನ್ ಕೊಡೋದು, ಊಟಕ್ಕೆ ಕುಂದಿರ್ಸ್ಬಿಡೋದು. ಅಥವಾ ಅವರು ಏನಾದರೂ ಮಾತು ಕೇಳಿಲ್ಲ, ಹಠ ಮಾಡಕತ್ರ ಕೈ ಫೋನ್ ಕೊಡೋದು, ಕುಂದಿರ್ಸ್ಬಿಡೋದು. ಎಲ್ಲಾದ್ರೂ ಹೋದ್ವಿ ಅಂದ್ರೆ ನಾವು ಟೈಮ್ ಪಾಸ್ ಮಾಡೋಕ್ಕೋಸ್ಕರ ಮಕ್ಕಳಿಗೆ ಫೋನ್ ಕೊಟ್ಬಿಟ್ಟು ನಾವು ಟೈಮ್ ಪಾಸ್ ಮಾಡೋದು. ಆ ಥರ ಆಗಕತ್ತೈತಿ. ನಾನು ಭಾಳ ನೋಡೀನಿ. ಹಾಗಾಗಿ ಹೇಳಾಕತ್ತೀನಿ, ದಯವಿಟ್ಟು ಯಾರೂ ಈ ಥರ ಕೆಲಸಗಳನ್ನ ಮಾಡ್ಕೋಬೇಡ್ರಿ.
ಆಯಿತಾ. ಮಕ್ಕಳ ಕೈಗೆ ಅಷ್ಟು ಫೋನ್ ಕೊಡಬೇಡ್ರಿ. ಅವ್ಕೆ ಬೇರೆ ಆಟಗಳನ್ನ ಆಡಕ್ಕೆ ಹಚ್ಚಿರಿ, ಬೇರೆ ಏನಾದರೂ ಕಲಿಸ್ರಿ. ಅದ್ರ ಫೋನ್ ಕೊಟ್ಟು ಸಲಿಗೆ ಹಚ್ಚಕ್ಕೆ ಹೋಗ್ಬೇಡ್ರಿ. ಇಷ್ಟೇ ನಾನು ಹೇಳೋದು. ಮತ್ತು ಏನಪ್ಪ ಅಂತಂದ್ರೆ ನಾನು ಇಷ್ಟು ದಿನ ವಿಡಿಯೋ ಮಾಡಲಿಲ್ಲ. ಊರಿಗೆ ಬೇರೆ ಹೋಗಿದ್ದೆ, ದವಾಖಾನೆಗೆ ಹೋಗಿದ್ದೆ. ದವಾಖಾನೆಗೆ ಹೋದಾಗ ಏನು ನಡೀತು, ಊರಿಗೆ ಯಾಕೆ ಹೋಗಿದ್ದೆ, ವಿಡಿಯೋಗಳನ್ನ ಯಾಕೆ ಮಾಡಲಿಲ್ಲ, ಎಲ್ಲವನ್ನು ನಾಳೆ ವಿಡಿಯೋದಾಗ ಹೇಳ್ತೀನಿ. ಇವತ್ತಿಂದ ಇಷ್ಟು ಸಾಕು. ಇವತ್ತಿನ ನಮ್ಮ ದಿನಚರ್ಯನ ನೋಡಿಕೊಂಡು ಕೆಲಸಗಳನ್ನ ಮಾಡಿಕೊಂಡು ಇವತ್ತಿನ ವಿಡಿಯೋನ ಮುಂದುವರ್ಸೋಣ. ಮತ್ತೆ ಹೇಳಿದ್ನಲ್ಲ, ನಾನು ದವಾಖಾನೆಗೆ ಹೋದಾಗ ಏನಾಯ್ತು ಅನ್ನೋದು ತುಂಬ ಇಂಪಾರ್ಟೆಂಟ್ ಐತಿ. ದವಾಖಾನೆಗೆ ಹೋದ ಬಳಕಲ್ಲಿ ಏನು ನಡೀತು, ಯಾಕೆ ಏನಾಯಿತು ಎಲ್ಲ ಹೇಳ್ತೀನಿ. ಹಾಗೆ ಮತ್ತು ಊರಿಗೆ ಯಾಕೆ ಟೌನ್ಸರ್ಲೆ ಹೋದೆ, ವಿಡಿಯೋಗಳನ್ನ ಯಾಕೆ ಮಾಡಿಲ್ಲ ಅನ್ನೋದು ಕೂಡ ಹೇಳ್ತೀನಿ. ಓಕೆ, ಈ ಸದ್ ಏನಿಲ್ಲರಿ, ಹಿಟ್ಟು ಕಲಸಿಟ್ಟಿನಿ, ರಾಗಿ ಹಿಟ್ಟು ಕಲಸಿಟ್ಟಿನಿ. ರಾಗಿ ದೋಸೆ ಬೇಕಂದ್ರೆ ಸಿದ್ಧಾರ್ಥ ನೈಟ್ ಮಾಡಿರೋದು ರಾಜ್ಮಾ ಕಾಳಿನ ಸಾಂಬಾರು ಐತಿ, ಅದ್ರ ಜೊತೆಗೆ ದೋಸೆ ಮಾಡಿಕೊಡ್ತೀನಿ. ಈಗೇನು ಮಾಡೋಕ್ಕೆ ಹೋಗೋದಿಲ್ಲ, ಇವತ್ತು ಹುಣಿಮೆ ಐತಿ. ಹಾಗಾಗಿ ಅವ್ನಿಗೆ ದೋಸೆ ಮಾಡಿಕೊಟ್ಟು ಆದಮೇಲೆ ನಾನು ಮನೆ ಒರೆಸ್ಕೊಳ್ಳೋದು, ಪೂಜೆ ಮಾಡ್ಕೊಳ್ಳೋದು ಎಲ್ಲ ಕೆಲಸಗಳು ಭಾಳ ಅದಾವ. ಈ ಕೆಲಸಗಳನ್ನೆಲ್ಲ ಮಾಡ್ಕೊಂಡಾದ್ಮೇಲೆ ಮಾತು ಸಿಗ್ತೀನಿ. ಹಾಗೆ ಅಂತೇನಿಲ್ಲ, ಸೆಂಟ್ರ್ ಹಂಗೆ ಸಿಗ್ತೀನಿ, ಹಂಗೆ ಮನಸ್ಸು ಬಂದಾಗೆಲ್ಲ ಅಷ್ಟೇ. ನೋಡಿರಿ, ರಾಗಿ ದೋಸೆ ರೆಡಿ. ಅದು ಶೇಂಗಾ ದಿಂಡಿ ಹಾಕಬೇಕಂದ ಸಿದ್ಧಾರ್ಥ. ಹಾಗಾಗಿ ಸ್ವಲ್ಪ ಹಿಟ್ಟಿನಾಗ ಕೊತ್ತಂಬರಿ ಕಟ್ ಮಾಡಿ ಹಾಕಿ ಶೇಂಗಾ ದಿಂಡಿ ಹಾಕಿ ದೋಸೆ ಮಾಡಿದೆ. ರಾಗಿ ದೋಸೆ, ರಾಜ್ಮಾ ಕಾಳು ಸಾಂಬಾರು ಅದ. ಫಸ್ಟ್ ದೋಸೆ ಇಲ್ಲಿ ಎತ್ತಿಟ್ಟಿನಿ. ಫಸ್ಟ್ ಹುಟ್ಟಿರೋ ಮಕ್ಕಳಿಗೆ ಫಸ್ಟ್ ದೋಸೆನ ಹಾಕಿ ಕೊಡಬಾರ್ದು ತಿನ್ನಕ್ಕೆ. ನಮ್ಮ ಕಡೆ ಹಂಗೈತಿ, ನಿಮ್ಮ ಕಡೆ ಹೆಂಗೈತಿ ಕಮೆಂಟ್ ಮಾಡಿರಿ. ಈ ಥರ ಗರ 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 ತಿರುಗಿಸ್ಬಿಡ್ಬೇಕಷ್ಟೇ. ನೋಡ್ರಿ ದೋಸೆ ಅದ್ರ ಮ್ಯಾಲೆ ಮುಚ್ಚೋದು ಮಾತ್ರ ಮರಿಬಾರ್ದು. ರಾಗಿ ದೋಸೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಹೆಂಗಾಗೈತಿ? ಹೆಂಗಾಗೈತಿ? ಬಿಸಿ ಆಗೈತಿ. ಕೈ ಬಾಯಿ ಎರಡು ಸುಟ್ಕೊಂಡ. ಸಾಂಬಾರು ಬಿಸಿ ಐತಿ, ದೋಸೆನೂ ಬಿಸಿ ಐತಿ. ಸೂಪರ. ಆ ಸಾಂಬಾರು ಜೊತೆಗೆ ಚಂದ ಆಗ್ತದಲ್ಲ, ಅದು ಕಾಯಿ ಚಟ್ನಿ ಆಗಬೇಕು, ಮಸ್ತ್ ಇರ್ತದೆ ದೋಸೆ ಟೇಸ್ಟ್. ದೋಸೆದಾಗ ಅದು ಇದು ಹಾಕಿವಿಲ್ಲ, ಏನು ಅದೇನು ನಾಡೆ ಕೊತ್ತಂಬರಿ ಶೇಂಗಾದ ಹಿಂಡಿ ಹೆಸರುಗಳೇ ಮರ್ತೋಗ್ಬಿಡ್ತೀನಿ. ಯಾರಿಗೆಲ್ಲ ಬಿಸಿ ಬಿಸಿ ರಾಗಿ ದೋಸೆ ಬೇಕು ಪಟ್ ಅಂತ ಬಂದುಬಿಡ್ರಿ, ಹಾಗೆ ಹಾಕಿ ಕೊಟ್ಬಿಡ್ತೀನಿ. ನೋಡ್ರಿ ಎಷ್ಟು ಮಸ್ತಾಗೈತಿ ರಾಗಿ ದೋಸೆ. ಏನಿಲ್ಲ, ಆರಾಮಾಗಿ ಬರ್ತೈತಿ ನೋಡಿ, ಏನೂ ಕಷ್ಟಪಡೋದು ಬೇಡ. ಹೀಗೆ ಬೇಕಾದ್ರೆ ನೀವು ಮಡ್ಚ್ಕೊಂಡು ತಿನ್ಬೋದು, ಅಥವಾ ಇನ್ನೊಂದು ಸತಿ ಈ ಕಡೆ ಇದು ಕೂಡ ಬೇಯಿಸ್ಕೊಂಡು ತಿನ್ಬೋದು. ಆದರೆ ಇದು ಉಲ್ಟಾ ಮಾಡಿ ಮತ್ತೆ ಬೇಯಿಸೋದಕ್ಕಿಂತ ನೀವು ಹೀಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಉದುರಿಸ್ಕೊಂಡು ಅದ್ರ ಮೇಲೆ ಸ್ವಲ್ಪ ಶೇಂಗಾ ಹಿಂಡಿ ಹಾಕ್ಕೊಂಡು ತಿಂದ್ರೆ ಮಸ್ತ್ ಇರ್ತೈತಿ. ಈಗ ಇನ್ನೊಂದು ಕಡೆ ಬೇಯಿಸಿದಾಗ ಏನಾಗ್ಬಿಡ್ತೈತಿ, ಸಾಫ್ಟ್ ಬರ್ತದೆ, ಅಂದ್ರೆ ಮೆತ್ತಗಾಗ್ತದೆ ದೋಸೆ. ನಮ್ಗೆ ಗರಿ ಗರಿ ಬೇಕಂದ್ರೆ ಒಂದೇ ಸೈಡ್ ಬೇಯಿಸ್ಕೋಬೇಕು, ಮೆತ್ತಗೆ ಬೇಕಂದ್ರೆ ಎರಡು ಸೈಡ್ ಬೇಯಿಸ್ಕೋಬೇಕು ಅಷ್ಟೇ. ನೋಡ್ರಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತದೆ, ಅಷ್ಟೇ ಟೇಸ್ಟ್ ಕೊಡ್ತೈತಿ. ಹೀಗೆ ಯಾವುದೋ ಒಂದು ಮಾಡಿ ವಿಚಿತ್ರ ಮಾಡಿಕೊಂಡು ತಿಂದು ಜೀವನ ಮಾಡಬೇಕು ಅಷ್ಟೇ. ಇದೇ ಥರ ನಾವು ಜೀವನ ಸಾಗಿಸೋದು, ಇನ್ನೇನು ಮಾಡಿ. ನೋಡ್ರಿ ಎಷ್ಟು ಮಸ್ತ್ ಬಂದೈತಿ ದೋಸೆ. ರೆಡಿ, ಇಷ್ಟೇ, ಬೇರೆ ಏನಿಲ್ಲ. ಆರಾಮ್ ದಿಢೀರ್ ದೋಸೆ. ಬರ್ರಿ ಎಲ್ಲರೂ ನಾಷ್ಟ ಮಾಡೋಣಂತ. ಕೆಲಸ ಎಲ್ಲ ಆಯಿತು, ಎಲ್ಲ ಕೆಲಸ ಮುಗೀತು. ನಾನು ದೋಸೆ ಹಾಕೊಳತ್ತೀನಿ. ಪೂಜೆ ಎಲ್ಲ ಮುಗೀತು, ಆದರೆ ಪೂಜೆ ಹೂವನೇ ತೊಗೊಂಬರಲಿಲ್ಲ ಇವತ್ತು. ಪರವಾಗಿಲ್ಲ, ಹಂಗೆ ಪೂಜೆನ ಮುಗಿಸ್ಕೊಂಡೆ. ನಾಷ್ಟಕ್ಕೆಲ್ಲ ರೆಡಿ ಮಾಡಿಟ್ಟಿನಿ. ನಾಷ್ಟ ಮಾಡಬೇಕೀಗ. ಇನ್ನೂ ಒಂದು ದೋಸೆ ಎಲ್ಲ ಹಾಕೀನಿ, ಅದನ್ನು ತೊಗೊಂಡು ನಾಷ್ಟ ಮಾಡೋಣ್ರಿ. ನಾನು ಸಿದ್ಧಾರ್ಥ ಥರ ಶೇಂಗಾ ದಿಂಡಿ ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ. ಅಷ್ಟು ರುಚಿ ಟೇಸ್ಟ್ ಮಸ್ತಾಗೈತಿ. ಅದ್ರ ಜೊತೆಗೆ ದೋಸೆ ಜೊತೆಗೆ ಚಹಾ ಕೂಡ ರೆಡಿ ಆಗೈತಿ. ಚಹಾ ದೋಸೆ ಎರಡು ಒಟ್ಟಿಗೆ ತಿನ್ನೋಣಂತ. ಇದು ಕನ್ನಡಕ ಬೆಳಿಗ್ಗೆಯಿಂದ ಸಾಯಂಕಾಲ ಗಂಟ ಹಾಕ್ಕೊಳ್ಳೇಬೇಕಂತ, 1 ತಿಂಗಳು ಕಂಟಿನ್ಯೂಸ್ ಆಗಿ. ಆದ್ರೆ ಮತ್ತು ಅವಾಗ ನಡೀತದಂತ. ಹಾಗೆ 1 ವರ್ಷ ಕಂಟಿನ್ಯೂ ಹಾಕ್ಕೋಬೇಕಂತ. ಈ 2 ಕಣ್ಣೇ ವಜ್ಜೆ ಬಿದ್ದು, ಇನ್ನು ಅದಕ್ಕೆ 2 ಕಣ್ಣು ಅಷ್ಟೇ, ಏನು ಮಾಡೋದು. ಓಕೆ ಬರ್ರಿ ನಾಷ್ಟ ಮಾಡೋಣಂತ. ನಾಷ್ಟ ಮಾಡಿ ಮತ್ತೆ ಸಿಗ್ತೀನಿ.